ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಇವತ್ತೊಂದು ಬಸಳೆ ಸೊಪ್ಪಿಂದ ಪಕೋಡ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಈರುಳ್ಳಿ ಪಕೋಡ ಥರನೇ ಬರುತ್ತೆ. ಇದು ಪಾಲಕ್ ಸೊಪ್ಪಿಂದ ಎಲ್ಲರೂ ಮಾಡ್ತಾರೆ. ನಾನು ಚೆನ್ನಾಗಿರುತ್ತಂತ ಬಸಳೆ ಸೊಪ್ಪು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬಸಳೆ ಸೊಪ್ಪು ಊರಿಂದ ತಂದಿದ್ದಾರೆ, ತುಂಬ ಫ್ರೆಶ್ ಆಗಿತ್ತು. ಹಾಗಾಗಿ ಮಾಡೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀರಲ್ಲಿ ಚೆನ್ನಾಗಿ ತೊಳ್ಕೊತೀನಿ. ಒಂದು 2-3 ಸರ್ತಿ ನೀರು ಹಾಕಿ ಹಚ್ಚಿದ ಮೇಲೆಲ್ಲ ಅದು ತೊಳೆಯೋಕ್ಕಾಗಲ್ಲ. ತೊಳೆದು ಸೈಡಿಗೆ ನೀರು ತೆಗೆದು ಇಟ್ಬಿಟ್ಟೆ, ಹಾಗೆ ಒಣಗುತ್ತೆ. ಇವಾಗ ಒಂದು ಕುಟ್ಟಾಣಿ ಕಲ್ಲು, ಅದಕ್ಕೆ ಒಂದು 6 ಎಸಳು ಬೆಳ್ಳುಳ್ಳಿ, ನಂತರ ಶುಂಠಿ, 1 ಇಂಚ್ ಶುಂಠಿ, ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಜಜ್ಜೋದು. ರುಬ್ಬಿದ್ದಕ್ಕಿಂತ ಮಿಕ್ಸಿಯಲ್ಲಿ ಮಾಡಿದ್ದಕ್ಕಿಂತ ಈ ಥರ ಜಜ್ಜಿಬಿಟ್ಟು ಮಾಡಿದರೆ ತುಂಬ ಫ್ಲೇವರ್ ಬರುತ್ತೆ. ಹಾಗೆ ಒಂದು ಪಾತ್ರೆಗೆ ಒಂದು ದೊಡ್ಡ ಬೌಲಲ್ಲಿ 1 ಬೌಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇದು ಮೆಣಸಿನ ಪುಡಿ, ಚಾಟ್ ಮಸಾಲ ಒಂಚೂರು, ಆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದು, ಆಮೇಲೆ ಜೀರಿಗೆ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಸಳೆ ಸೊಪ್ಪು ಇದ್ರ ಜೊತೆಗೆ ಹಾಕಬೇಕು. ಚಿಲ್ಲಿ ಪೌಡ್ರು ಒಂಚೂರು, ಚಾಟ್ ಮಸಾಲ, ಚಿಲ್ಲಿ ಪೌಡ್ರು, ಉಪ್ಪು, ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ಪು ಎಲ್ಲ ಹಾಕಿ ಬಸಳೆ ಸೊಪ್ಪು ಇದ್ರ ಜೊತೆ ಚಿಕ್ಕದಾಗಿ ಹಚ್ಕೊತೀನಿ. ತುಂಬ ಚಿಕ್ಕದಲ್ಲ, ನೋಡಿ ಈ ಥರ ಹಚ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ನೀವು ಮಾಡಿ ನೋಡಿ, ಇಲ್ಲಾಂದರೆ ಒಂದು ಕಮೆಂಟ್ಸ್ ಆ್ಯಂಡ್ ಲೈಕ್ ಕೊಟ್ಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಆಯಿತು, ಇವಾಗ ಹೀಗೆ ಪ್ರೆಸ್ ಮಾಡಿದರೆ ಬಸಳೆ ಸೊಪ್ಪಿನಿಂದಲೇ ನೀರು ಬರುತ್ತೆ. ನೀರೇನು ಹಾಕೋ ಅಗತ್ಯ ಇಲ್ಲ. ಬೇಕಂದರೆ ಕೊನೆಯಲ್ಲಿ ಒಂದು ಸ್ವಲ್ಪ ಹಿಂಗೆ ಚಿಮ್ಸ್ಬೋದು. ಅಕ್ಕಿ ಹಿಟ್ಟು ಈಗ ಹಾಕಿದೆ. ಅಕ್ಕಿ ಹಿಟ್ಟು ಹಾಕಿದರೆ ಗರಿ ಗರಿಯಾಗಿ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಾನು 1-2 ಸರ್ತಿ ಮಾಡಿದ್ದೆ, ಚೆನ್ನಾಗಿ ಬಂತು. ಹಾಗಾಗಿ ಇದೊಂದು ಸರ್ತಿ ನೋಡೋಣ ಅಂತ, ಸೇಮ್ ಪಾಲಕ್ ಸೊಪ್ಪಿನ ಥರನೇ ಅಲ್ವಾ ಅಂತ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಅಡುಗೆ ಚಾನಲನ್ನು ನೀವು ಮಿಸ್ ಮಾಡದೆ ಎಲ್ಲ ನೋಡಿ. ನಮ್ಮ ಕುಂದಾಪುರದ ರೆಸಿಪಿ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ. ಆಯಿತು, ಒಂದು ಹದಕ್ಕೆ ಬಂತು. ಇವಾಗ ಎಣ್ಣೆ ಬಾಣಲೆ ಇಟ್ಕೊಂಡಿದ್ದೆ, ಒಂದೊಂದಾಗಿ ಪಕೋಡ ಥರ ಬಿಡ್ತೀನಿ. ಎಣ್ಣೆ ಅದಂದರೆ ತಿಂಡಿ ಮಾಡುವಾಗ ಫಸ್ಟು ಎಣ್ಣೆ ಜಾಸ್ತಿ ಕಾದ ತಕ್ಷಣ ಸ್ವಲ್ಪ ಸಿಮ್ ಮಾಡ್ಕೋಬೇಕು. ನಂತರ ಬಿಡುವಾಗ ದೊಡ್ಡ ಇದು ಉರಿ ಇರಬೇಕು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಸಿಮ್ ಮಾಡಿ ನಿಧಾನ ಕಾಯಿಸಬೇಕು. ಆಮೇಲೆ ಕೊನೆಯಲ್ಲಿ ನಾವು ಎತ್ತೀವಲ್ಲ, ಆವಾಗ ಸ್ವಲ್ಪ ದೊಡ್ಡ ಉರಿ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಈ ಪದಾರ್ಥದ್ದು ಎಣ್ಣೆ ಕುಡಿಯೋದೇ ಇಲ್ಲ. ಇದಂತೂ ಎಣ್ಣೆನೇ ಕುಡ್ದಿಲ್ಲ, ತುಂಬ ಚೆನ್ನಾಗಿತ್ತು. ತುಂಬ ರುಚಿಕರವಾದ ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಮ ಮನೆಗೆ ಯಾರೋ ನೆಂಟರು ಬಂದ್ರೆ ಅಂದ್ಕೊಳ್ಳಿ, ಇನ್ನೇನು ತಿಂಡಿ ಮಾಡೋಕ್ಕಾಗಲ್ಲ ಅಂದರೆ ಇದು ಫ್ರೆಶ್ಶಾಗಿ ಬಿಸಿ ಮಾಡಿಕೊಡ್ಬೋದು. ಚಳಿಗಾಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ನ್ಯಾಚುರಲ್ ಫುಡ್, ಒಳ್ಳೆಯದಲ್ವ, ಹೆಲ್ತಿಗೂ ಒಳ್ಳೆಯದು. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನಾನೊಂದು 2 ಟ್ರಿಪ್ ಮಾಡಿ ತೋರಿಸ್ದೆ ನಿಮಗೆ. ತುಂಬ ಚೆನ್ನಾಗಿತ್ತು. ಗರಿ ಗರಿಯಾಗಿ ಬಂದಿದೆ.
ಇವಾಗ ಇದು ಪಕೋಡದಲ್ಲಿ ಎಷ್ಟೊಂದು ಥರ ಇದೆ. ಈಗ ನಮ್ಗೆ ಗೊತ್ತಿದ್ದಾಗೆ ರವಾ ಪಕೋಡ, ಆನಿಯನ್ ಪಕೋಡ, ಮೊನ್ನೆ ಒಂದಿನ ಕಾರ್ನ್ ಪಕೋಡ ಮಾಡಿ ಹಾಕಿದ್ದೆ, ಸ್ವೀಟ್ ಕಾರ್ನು, ಅದು ಚೆನ್ನಾಗಿರುತ್ತೆ. ಅಂದರೆ ಎಣ್ಣೆ ತಿಂಡಿ ಯಾವಾಗಲೂ ತಿನ್ನಬಾರ್ದು, ಯಾವಾಗೋ ಒಂದು ಸರ್ತಿ ತಿಂದರೆ ಚೆನ್ನಾಗಿರುತ್ತೆ. ಇವಾಗಿನ ಆರೋಗ್ಯ ದೃಷ್ಟಿಯಲ್ಲಿ ಎಣ್ಣೆ ಪದಾರ್ಥ, ಡೀಪ್ ಫ್ರೈ ಎಲ್ಲ ಅಷ್ಟು ಒಳ್ಳೆಯದಲ್ಲ ಅಂತಾರೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿದರೆ ಪಕೋಡ ಬೋಂಡ ಇಷ್ಟ ಆದವರಿಗೆ ಬಾಯಲ್ಲಿ ನೀರು ಬರ್ಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ, ಕಾಯ್ತಾ ಇರಿ. ಇನ್ನು ಏನೇನೋ ತಿಂಡಿ ಮಾಡಲಿಕ್ಕಿದೆ. ಓಕೆ, ಎಲ್ಲವನ್ನು ನೀವು ನೋಡಿ. ಬಾಯ್. ಆಯಿತು, ಇನ್ನೊಂದು ಟ್ರಿಪ್